ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಡೈರೀಸ್ ಯೂಟ್ಯೂಬ್ ಚಾನಲ್. ಇವತ್ತು ಡೇ 11th ನವರಾತ್ರಿ. ಈ ದಿನಕ್ಕೆ ನಾನು ಎಷ್ಟು ವೆಯ್ಟ್ ಮಾಡ್ತಿದ್ದೆ ಅಂದರೆ ಇವತ್ತು ವಿಜಯದಶಮಿ ಹಾಗೆ ದಸರಾ ಹಬ್ಬ. ಹಾಗೆ ನೋಡ್ಬೋದು ಬೆಳಗ್ಗೆ ಬೇಗ ಬಂದಿದ್ವಿ, ಗೇಟೇ ಓಪನ್ ಮಾಡಿರಲಿಲ್ಲ, 6 o'clock ಓಪನ್ ಮಾಡಿದ್ರು. ಹಾಗೆ ನಾವು ಮೇಲೆ ಬಂದ್ವಿ ತಾಯಿ ಚಾಮುಂಡಮ್ಮನ ದರ್ಶನ ಮಾಡೋಕ್ಕೆ. ಇವತ್ತಂತೂ ಎಕ್ಸೈಟೆಡ್ ಆಗಿದ್ದೆ. ಹಾಗೆ ನಮಗೆ ಗೋಲ್ಡ್ ಕಾರ್ಡ್ ಪಾಸ್ ಸಿಕ್ಕಿರೋದ್ರಿಂದ ಈ ಕಾರ್ಡಲ್ಲಿ ನಾವು 11th ಡೇಯಲ್ಲಿ ಅಂದರೆ 11 ಡೇಸಲ್ಲಿ ಒಂದು ದಿನ ನಮಗೆ ಡೈರೆಕ್ಟ್ ದರ್ಶನ ಮಾಡೋ ಅವಕಾಶ ಇರುತ್ತೆ. ಅದಕ್ಕೋಸ್ಕರ ಈ ಕಾರ್ಡನ್ನ ಇವತ್ತಿಗೆ ಇಟ್ಕೊಂಡಿದ್ದೆ ನಾನು ಮತ್ತು ಅವಳು. ಹಾಗೆ ಚಂದು ಬ್ಯಾಂಗ್ಳೂರಿಂದ ಡೈರೆಕ್ಟಾಗಿ ಬಂದಿದ್ಲು. ಹೂವು ತೊಗೊಂಡು ಹಾಗೆ ಹೂವು ಮುಡ್ಕೊಂಡು ನಾವು ಹೊಟ್ಟಿದ್ದು ಬೆಟ್ಟದ ಮೇಲೆ. ಸೊ ನೋಡ್ಬೋದು ಎಂಥ ಬ್ಯೂಟಿಫುಲ್ ಆಗಿತ್ತು ಕ್ಲೈಮೇಟ್, ಅಂದರೆ ಬ್ಯೂಟಿಫುಲ್ ಆಗಿತ್ತು. ಮಿಸ್ಟ್ ಅಂತೂ ಫುಲ್ ತುಂಬಿಕೊಂಡಿತ್ತು. ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಫುಲ್ ಚಿಲ್ ಏನು ಮಿಸ್ಟು, ಫುಲ್ ಕ್ಲೌಡ್ ತುಂಬ್ಕೊಂಬಿಟ್ಟಿದೆ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವತ್ತು ಫಸ್ಟ್ ಟೈಮ್ ಪಾಸ್ ತೊಗೊಂಬಂದಿದ್ದೀವಿ, ಡೈರೆಕ್ಟ್ ದರ್ಶನ ಕೊಡಬೇಕು ಅವರು. ಸೊ ಪ್ರತಿ ಸರ್ತಿ ಬರುವಾಗ ಅಭಿಷೇಕ ಚೀಟಿ ಇರ್ತಿತ್ತು, ಡೈರೆಕ್ಟಾಗಿ ದರ್ಶನ ಮಾಡ್ಕೋತಾ ಇದ್ವಿ. ಅದಕ್ಕೋಸ್ಕರ ಈ ಸರ್ತಿ ಅಭಿಷೇಕ ಚೀಟಿ ಈ ದಿನ ಇರೋದಿಲ್ಲ ಅಂತ ಗೊತ್ತಿತ್ತು. ಹಾಗಾಗಿ ಅದಕ್ಕೆ ಈ ಪಾಸ್ನ ಇವತ್ತಿಗೆ ಇಟ್ಕೊಂಡ್ವಿ. VIP ದರ್ಶನ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು. ಲಾಸ್ಟ್ ಡೇ 11th ಡೇ. ಹಾಗೆ ವಿಜಯದಶಮಿ ದಿನ ದರ್ಶನ ಮಾಡೋಕ್ಕೆ ಪುಣ್ಯ ಮಾಡಿರಬೇಕು. ನೋಡ್ಬೋದು ನಾನು ಅವಳು ಗೇಟ್ ಓಪನ್ ಮಾಡಿದ್ರು, ಹೋದ್ವಿ. ಒಳಗೆ ನೆಮ್ಮದಿಯಾಗಿ ತಾಯಿನ ಚಾಮುಂಡಮ್ಮನ ನೋಡಿದ್ವಿ. ಖುಷಿ ಆಯಿತು. ಏನು ದೇವಸ್ಥಾನ ತುಂಬ ಹೂವಿನಿಂದ ಅಲಂಕಾರ ಮಾಡಿದರು. ಗರ್ಭಗುಡಿ ಒಳಗೆ ಹೋಗಿ ನೆಮ್ಮದಿಯಾಗಿ ಒಂದು 10 ನಿಮಿಷ ತಾಯಿನ ಕಣ್ಣು ತುಂಬ ನೋಡಿ, ವಿಜಯದಶಮಿ ಹಬ್ಬದ ದಿನ ದರ್ಶನ ಕೊಟ್ಟಲ್ಲಮ್ಮ ಅಂತ ಕೇಳಿಕೊಂಡು ಆಚೆ ಬಂದ್ವಿ. ಉತ್ಸವ ಮೂರ್ತಿ, ಇದು ಉತ್ಸವ ಮೂರ್ತಿ, 2 ಉತ್ಸವ ಮೂರ್ತಿ ಇರುತ್ತೆ. ಈ ಉತ್ಸವ ಮೂರ್ತಿನೇ ನಮ್ಮ ಅಂಬಾರಿ ಮೇಲೆ ಮೆರವಣಿಗೆ ಬರೋವಂಥ ಉತ್ಸವ ಮೂರ್ತಿ ನೋಡಿಕೊಂಡು ಆಚೆ ಬಂದ್ವಿ. ಏನು ಕ್ರೌಡು, ಜನ ತುಂಬಿಕೊಂಡಿದ್ರು. ಒಂಥರ ಖುಷಿ ಆಗ್ತಿತ್ತು ನಮಗೂ. ಫೋಟೋ ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ಐ ಆಮ್ ರಿಯಲಿ ಗಾಡ್ಸ್ ಫೇವ್ರೆಟ್ ಕಿಡ್ ಅಂತ ಹೇಳ್ಬೋದು. ಹಾಗೆ ಚಂದು ಬ್ಯಾಂಗ್ಳೂರಿಂದ ಬಂದಿದ್ಲು. ಅವಳು ಫುಲ್ ಥ್ಯಾಂಕ್ಫುಲ್ ಹೇಳ್ತಾ ಇದ್ಲು, ಗ್ರೇಟ್ಫುಲ್ನೆಸ್ ತೋರಿಸ್ತಿದ್ಲು ಈ ದಿನ ದರ್ಶನ ಮಾಡಿದ್ದಕ್ಕೆ ಅಂತ. ಸೊ ಅವಳು ನವರಾತ್ರಿಯಲ್ಲಿ 2 ದರ್ಶನ ಆಯಿತು. ನಾಡ ಹಬ್ಬ, ವಿಜಯದಶಮಿ ಹಬ್ಬದ ಶುಭಾಶಯಗಳು. ನಾವಂತೂ ಬೆಳಗ್ಗೆ ಬೇಗ ಬಂದಿದ್ವಿ. ಗೋಲ್ಡ್ ಪಾಸ್ ಎಂಟ್ರಿ ಅಂತ ಬಂದ್ವಿ, ಬಟ್ ಆದರೂ ಲೇಟೇ ಆಯಿತು ದರ್ಶನ. ಈ ಲೆವೆಲ್ ತಾಯಿ ಚಾಮುಂಡಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹ್ಯಾಪಿ ದಸರಾ. ಇವತ್ತು ವಿಜಯದಶಮಿ ದಿನ ದರ್ಶನ ಮಾಡಿದಂತೂ ಇನ್ನೂ ಸಖತ್ತಾಗಿತ್ತು. ಆ್ಯಕ್ಚುಲಿ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸ್ತು. ಅಮ್ಮನ ನೋಡ್ಕೊಂಡು ಇವಾಗ ಪ್ಯಾಲೇಸ್ ಕಡೆ ಹೊರಡ್ತಾ ಇದ್ದೀವಿ. ಅಲ್ಲಿಂದ ನಾವು ಬಂದಿದ್ದು ಬೆಟ್ಟದಿಂದ ಇಳಿವಾಗ ಬನ್ನಿ ಮರಕ್ಕೆ. ಯೂಶಲಿ ನಾನು ಯಾವಾಗಲೂ ಬರುವಾಗ ಸ್ಟಾಪ್ ಮಾಡಿ ಬನ್ನಿ ಮರಕ್ಕೆ ಕೈ ಮುಕ್ಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀವಿ. ಇವತ್ತು ನೀವು ನೋಡ್ಬೋದು ಎಲ್ಲ ಕಡೆ ಬನ್ನಿ ಮರಕ್ಕೆ ಅಲಂಕಾರ ಮಾಡಿರ್ತಾರೆ. ತಾಯಿ ಬನ್ನಿ ಮರಕ್ಕೆ ಸೀರೆ ಹುಟ್ಟಿಸಿ ಇವತ್ತು ಅರ್ಶಿನ ಕುಂಕುಮ ಬಳೆ ಎಲ್ಲ ಇಟ್ಟು ಪೂಜೆ ಮಾಡ್ತಿರ್ತಾರೆ. ಹಾಗೆ ಇವಳಿಗೆ ನಾನು ಇವತ್ತು ಬನ್ನಿ ಮರದ ವಿಶೇಷತೆ ಏನು ಅಂತ ಹೇಳ್ಕೊಟ್ಟೆ. ಹಾಗೆ ನಾವು ಬನ್ನಿನ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಬನ್ನಿನ ಮುಟ್ಟಿ ಹಾಗೆ ಬಾಳು ಬಂಗಾರವಾಗಲಿ ಅಂತ ಎಲ್ಲ ಕೇಳ್ಕೊಳ್ತಾ ನಾವು ಹೊರಟಿದ್ದು ಪ್ಯಾಲೇಸ್ ಕಡೆ. ನಾವು ಯಾವ ಲೆವೆಲ್ಗೆ ಅನ್ಕೊಂಡ್ವಿ ಅಂದರೆ ಗೋಲ್ಡ್ ಪಾಸ್ ಇರುತ್ತೆ, ಡೈರೆಕ್ಟಾಗಿ ಒಳಗೆ ಹೋಗ್ಬೋದು ಅಂತ. ನೋಡ್ಬೋದು ಯಾವ ರೀತಿ ಇತ್ತು ಅಂತ. ಇದೊಂಥರ ತಿರುಪತಿ ದರ್ಶನಕ್ಕೆ ಹೋಗೋ ಥರ ಇದೆ. ಒಳ್ಳೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಲೈಫಲ್ಲಿ ಜಂಬೂ ಸವಾರಿ ನೋಡೋಕ್ಕೆ ಅಂತ ಬಂದಿರೋದು. ಸೊ ಇದೊಂಥರ ಯಾವ ಥರ ಅಕ್ಕ? ಇದೊಂಥರ ಚಕ್ರ ಹೂವು ಥರ ಇದೆ. ನಾನಂತೂ ಫುಲ್ ಟ್ಯಾನ್ ಆಗೋಗ್ತಾ ಇದ್ದೀನಿ ಬಿಸಿಲಿಗೆ. ಸೊ ನಾನು ಐ ಆಮ್ ಸೋ ಎಕ್ಸೈಟೆಡ್. ನಿನ್ನ ಮುಂದೆ ಮಾತಾಡ್ತೀನಿ. ಫಾಸ್ಟಾಗಿ ಹೋಗ್ಬೇಕಂತೆ ತಾತಾಗೆ. ಸೊ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ವರ್ಸ್ಟ್ ಅಂದರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್. ಇದರಲ್ಲಿ 6,000 ಡಬಲ್ ಪೇ ಮಾಡಿಕೊಂಡು ಇಲ್ಲಿಗೆ ಬರೋದಕ್ಕೆ ಆಲ್ಮೋಸ್ಟ್ ಒಂದು 4 kilometers ಅಷ್ಟು ವಾಕ್ ಮಾಡ್ಕೊಂಡು ಬಂದ್ವಿ. ಫಸ್ಟು ನಾವು ಬೈಬೇಕಾಗಿದ್ದು ಪಪ್ಪಾಯಿ ಪೊಲೀಸವ್ರಿಗೆ, ಇನ್ನೊಬ್ರಿಗೆಲ್ಲ ಸಿದ್ದರಾಮಯ್ಯಗೆ CM ಅಂತ. ನಿಜವಾಗ್ಲೂ ಇಷ್ಟು 6,000 ಇನ್ನೇನಿಗೆ ತಗೋತೀರಾ? ಇಲ್ಲಿ ನಮ್ಮಂಥವ್ರು ನಡ್ಕೊಂಡು ಬರ್ತೀವಿ. ಅಟ್ಲೀಸ್ಟ್ ವಯಸ್ಸಾದವ್ರು ಏನು ಮಾಡ್ತಾರೆ? ಫೈನಲಿ ಅಪ್ಪ ನಮಗೆ ಮಾತ್ರ ಅಲ್ಲ, ಇರೋ ಎಲ್ಲ ಮೇಲೆ ಕೈ ಎಲ್ಲ ಆಲ್ಮೋಸ್ಟ್ ಎಲ್ಲ ವಯಸ್ಸಾದವ್ರು ಇದ್ದಾರೆ. ವಯಸ್ಸಾದವ್ರು ಹೆಂಗೆ ನಡ್ಕೊಂಡು ಬರ್ತಾರೆ ಅಂತ ಕೇಳಬೇಕು ಯಾರಾದರೂ. ಮೀಡಿಯಾದವರು ಬರೀ ಅಲ್ಲೋಗಿ ನಿಂತ್ಕೊಳ್ಳೋದಾರ, ಇಲ್ಲೂ ಬರಬೇಕು. ನಿಜವಾಗ್ಲೂ ವರ್ಸ್ಟ್ ಅಂದರೆ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಳ್ಳೆ ದೊಡ್ಡ ಚಕ್ರ ಹೂವು ಥರ ಇತ್ತು. ಯೂಶ್ವಲಿ ನಾನು ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ, ಬಟ್ ಫಸ್ಟ್ ಟೈಮ್ ಇಷ್ಟೊಂದು ಕೋಪ ಮಾಡ್ಕೊಂಡೆ. ಬೇಜಾರಾಯಿತು ನನಗೆ. ನಾವೆಲ್ಲ ನಡ್ಕೊಂಡು ಬರ್ತೀವಿ, ತುಂಬ ವಯಸ್ಸಾದವರು, ತುಂಬ ಆಸೆ ಇಟ್ಕೊಂಡು ಎಷ್ಟೊಂದು ದೂರದಿಂದೆಲ್ಲ ಬಂದಿರ್ತಾರೆ. ಎಷ್ಟು ಜನಕ್ಕೆ ಒಳಗೆ ಬಿಡಲಿಲ್ಲ, ಪಾಸ್ ಇದ್ರೂ ಆಚೆ ಕಳಿಸ್ಬಿಟ್ಟು. ತುಂಬ ಬೇಜಾರಾಯ್ತು ಅದನ್ನು ನೋಡಿ. ಬಟ್ ನನಗೆ ಇದು ನನಗೆ ಫಸ್ಟ್ ಟೈಮ್ ಅಲ್ಲ, ಇದು ನಾನು 3rd ಟೈಮ್ ಬರ್ತಿರೋದು. ಬಟ್ ಚಂದುಗೆ ಇದು ಫಸ್ಟ್ ಟೈಮು. ನೋಡೋಣ ಅವಳಿಗೆ ಹೆಂಗೆ ಎಂಜಾಯ್ ಮಾಡ್ತಿದ್ದಾಳೆ ಅಂತ ನೋಡ್ಬೋದು. ಬಟ್ ನಾವು ಎಕ್ಸೈಟೆಡಲ್ಲಿ ಬರುವಾಗ ನಾವೇನೋ ತಿನ್ಕೊ ಬಂದಿಲ್ಲ. ಬಟ್ ಸದ್ಯಕ್ಕೆ ಅವಳೇನೋ ಸ್ನ್ಯಾಕ್ಸು ಎಲ್ಲ
ತೊಗೊಬಂದಿದ್ಲು. ಬಟ್ ವಾಟರ್ ತೊಗೊಂಡು ಬಂದಿರಲಿಲ್ಲ, ಅದೊಂದು ಬೇಜಾರಾಗ್ತಾಯಿತ್ತು. ನೋಡಿದ್ವಿ ವಾಟರ್ ಬಾಟ್ಲ್ ಇಲ್ವಲ್ಲಪ್ಪ ಅಂತ. ಬಟ್ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಡಾಕ್ಯುಮೆಂಟರಿ ಟೀಮ್ ಅವರೆಲ್ಲ ಇದ್ದರು. ಸೊ ನಮಗೆಲ್ಲ ಸ್ವಲ್ಪ ಏನೋ ತೊಗೊಬಂದು ಕೊಡ್ತಾಯಿದ್ರು. ಬಟ್ ಇಲ್ಲೂ ಇನ್ನೊಂದು ಖುಷಿಯಾಗಿದೆ ಅಂದರೆ ಸದ್ಯ ಸ್ವಲ್ಪ ದುಡ್ಡು ಇಸ್ಕೊಳೋದಕ್ಕೆ ಒಂಚೂರು ಒಂದು ವಾಟರ್ ಬಾಟ್ಲು ಮತ್ತು ಏನೋ ಒಂದು ಪೇಡ ಗಿಡ ಕೊಟ್ಟು ತಿನ್ನೋದಕ್ಕೆ ಅಂತ. ಚಂದು ಅದನ್ನು ಇಸ್ಕೊಂಡ್ಲು, ನಾನು ಇಸ್ಕೊಂಡೆ. ನಂಗೆ ನಗು ಬರ್ತಾಯಿತ್ತು ಅದನ್ನೆಲ್ಲ ಇಸ್ಕೊಳ್ಳುವಾಗ. ಬಟ್ ಎನಿ ಹೌ ಥ್ಯಾಂಕ್ ಯು ಸೋ ಮಚ್. ಈಗಾಗಲೇ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊತ್ತು ಮೈಸೂರು ದಸರಾ ಒಂದು ಸರ್ತಿ ಯಾರು ನಮ್ಮ ಒಂದು ಜೀವನದಲ್ಲಿ ಒಂದು ಸರ್ತಿ ಯಾರು ಬಂದು ಮೈಸೂರು ದಸರಾ ನೋಡಬೇಕು. ಬಟ್ ಐ ಆಮ್ ಸೋ ಬ್ಲೆಸ್ಡ್. ನನಗೆ ಇದು 3rd ಅಥವಾ 4th ಟೈಮ್ ನಾನು ದಸರಾ ನೋಡ್ತಾ ಇರೋದು. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಅಥವಾ ಅದ್ರ ಹಿಂದಿನ ಟೈಮಲ್ಲಿ ನಾನು ಏನು ಚಿನ್ನದ ಅಂಬಾರಿ ಮುಟ್ಟಿದ್ದೆ. ಅದು ಏನು ಎನರ್ಜಿ ಅಂದರೆ ನೆಕ್ಸ್ಟ್ ಲೆವೆಲ್. ನಾನು ನನ್ನ ಒಂದು ಟೀಮ್ ಫ್ರೆಂಡ್ಸಿಗೆಲ್ಲ ಹೇಳಿದ್ದೆ, ಲೈಕ್ ಯಾರಿಗೆ ಅವಕಾಶ ಸಿಗುತ್ತೆ ಹೂವು ಕಟ್ಟೋ ಟೈಮಲ್ಲಿ ದಯವಿಟ್ಟು ಹೋಗಿ ಚಿನ್ನದ ಅಂಬಾರಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಪುಣ್ಯ ಮಾಡಿರ್ತೀವಿ ನಾವು, ಅದನ್ನು ಮುಟ್ಟಕ್ಕೆ ಸಿಗೋದು ಒಂದೇ ದಿನ ಈ ದಿನ. ಸೊ ಮೈಸೂರು ದಸರಾ ಹೇಗೆಲ್ಲ ಆಯಿತು ಅಂತ ನಿಮ್ಮೊಟ್ಟಿಗೆ ನಾನು ಹಂಚ್ಕೋತೀನಿ. ಹಾಗೆ ಎಲ್ಲ ರೀತಿ ಮೆರವಣಿಗೆಗಳು, ಒಂದೊಂದು ಊರನ್ನು ಒಂದೊಂದು ರೆಪ್ರೆಸೆಂಟ್ ಮಾಡೋ ಅಂಥದ್ದು ನೀವು ನೋಡ್ಬೋದು. ಹಾಗೆ ಎಷ್ಟು ಜನ ನಾವು ಕಾದು ಕೂತಿದ್ವಿ ಅಂದರೆ ಚಾಮುಂಡಮ್ಮನ ದರ್ಶನಕ್ಕೋಸ್ಕರ, ಹಾಗೆ ಆ ಮೆರವಣಿಗೆ ನೋಡೋದಕ್ಕೋಸ್ಕರ, ಆ ಒಂದು ವೈಭವ ನೋಡೋಕ್ಕೋಸ್ಕರ, ಹಾಗೆ ಚಾಮುಂಡಮ್ಮ ಚಿನ್ನದ ಅಂಬಾರಿ ಮೇಲೆ ಬರೋ ಅನ್ನೋದು ನೋಡೋಕ್ಕೋಸ್ಕರ ಆ ಒಂದು ಕ್ಷಣಕ್ಕೆ ನಾವು ಎಷ್ಟೊತ್ತು ಬೆಳಗ್ಗೆಯಿಂದ ಈವ್ನಿಂಗ್ ಆಯಿತು, ಒಂದು ಆಲ್ಮೋಸ್ಟ್ ಒಂದು 4 o'clock 5 o'clock ಆಗುತ್ತೆ. ಅಲ್ಲಿವರೆಗೂ ನಾವು ಯಾವ ರೀತಿ ನಿಂತ್ಕೊಂಡು ಕೂತ್ಕೊಂಡು ಹೇಗೆಲ್ಲ ಭಾಷಣಗಳೆಲ್ಲ ಕೇಳ್ಕೊಂಡು ನೋಡಿದ್ವಿ. ಈ ಒಂದು ಚಿನ್ನದ ಅಂಬಾರಿ ನೋಡೋಕ್ಕೆ ಒಂದು ಸೆಕೆಂಡ್ಗೋಸ್ಕರ ನಾವು ಎಷ್ಟು ಕಾದಿದ್ವಿ ಅಂತ ನೀವು ನೋಡ್ಬೋದು. ನಾನು ಒಂದನ್ನು ವಿಡಿಯೋ ಮಾಡಿದ್ದೀನಿ, ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾರು ಬರೋದಕ್ಕಾಗಲಿಲ್ಲ, ನೋಡೋದಕ್ಕಾಗಿಲ್ಲ, ಕಣ್ಣು ತುಂಬಿಸ್ಕೊಳ್ಳೋಕ್ಕಾಗಲಿಲ್ಲ, ನೀವು ನನ್ನ ಒಂದು ವಿಡಿಯೋನ ನೋಡಿ ಎಂಜಾಯ್ ಮಾಡಿ. 6 ಸ್ಮಾರ್ಟ್ ನಗರಗಳು ರೂಪುಗೊಳ್ಳುತ್ತಿವೆ. ತಂತ್ರಜ್ಞಾನ, ನವೀನ ಸೌಲಭ್ಯಗಳು, ಪರಿಸರ ಸ್ನೇಹಿ ಯೋಜನೆಗಳು, ಇವುಗಳ ಮೂಲಕ ವಿಶ್ವಮಟ್ಟದ ಮೂಲಸೌಕರ್ಯ ಪರ್ಯಾಟಕ ಶಾಸಕ ಅವರು ಉದ್ಘಾಟನೆ ಮಾಡಿದ್ದು ವಿಶೇಷವಾಗಿತ್ತು. ದಸರಾ ಅಂತ ಹೇಳಿದ್ರೆ ಹಲವು ವಿಶೇಷ. ಈ ಬಾರಿಯ ವಿಶೇಷ ಅಂತ ಹೇಳಿದ್ರೆ ಏರ್ ಶೋ. ನಾವೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ನಲ್ಲಿ ಅಂತಾರಾಷ್ಟ್ರೀಯ ಏರ್ ಶೋವನ್ನ ನೋಡ್ತಾ ಇರ್ತೀವಿ. ಆದ್ರೆ ಮೊದಲ ದಸರಾ ರೈತರಿಗೂ ಕೂಡ ದಸರಾ ಸಂಭ್ರಮ. ಮಹಿಳಾ ದಸರಾವನ್ನು ಕೂಡ ಆಯೋಜನೆ ಮಾಡಲಾಗಿತ್ತು. ಹಾಗೆ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾರಾಜರು ಭೋವಿ ಸಮಾಜದ ಕಷ್ಟಗಳನ್ನ ಕಂಡು ಆನೆಗಳು, ನಿಶಾನೆ ಆನೆ ಧನಂಜಯ ಮುಂದಡಿ ಇಡ್ತಾ ಇದ್ದಾನೆ. ನೌಕತಾನೆ ಗೋಪಿ ದಯಮಾಡಿಸ್ತಾ ಇದ್ದಾನೆ. ನಾವೆಲ್ಲ ಕೂಡ ಚಪ್ಪಾಳೆಯೊಂದಿಗೆ ಸಾಕ್ಷಿಯಾಗೋದ ಈ ಬಾರಿಯ ಜಂಬೂ ಸವಾರಿ ನಿಶಾನೆ ಆನೆಯಾಗಿ ಧನಂಜಯ ಹಾಗೂ ನೌಕತಾನೆಯಾಗಿ ಗೋಪಿ ಪಡೆದಿದ್ದಾನೆ. ನಿಶಾನೆ ಆನೆಯಾಗಿ ಮುನ್ನಡೆಯುತ್ತಿದ್ದಾನೆ ಧನಂಜಯನ ಹಿಂದೆ ನೌಬತ್ ಆನೆಯಾಗಿ ಗೋಪಿ. 42 ವರ್ಷ ವಯಸ್ಸಿನ ಗೋಪಿಯ ಎತ್ತರ 2.5 ಮೀಟರ್. 500 kg. ಶ್ರೀಕಂಠ ಪ್ರಥಮ ಬಾರಿಗೆ ಮೈಸೂರು ಅರಣ್ಯ ಇಲಾಖೆಯ ತಂಡದ ಮೂಲಕ ಸುರಕ್ಷಿತವಾಗಿ ಸೆರೆ ಹಿಡಿಯಲಾಗಿತ್ತು. ಉತ್ತಮ ಎತ್ತರ, ಬಲಿಷ್ಠ ಶರೀರ, ಶಾಂತ ಸ್ವಭಾವ ಮತ್ತು ಮನುಷ್ಯರೊಂದಿಗೆ ಸುಲಭವಾಗಿ ಹೊಂದಿಕೆಯಾಗುವ ಗುಣಗಳಿರುವ ಈ ಆನೆ ಇದೀಗ ಮೈಸೂರು ದಸರಾ ಮಹೋತ್ಸವದಲ್ಲಿ ಪ್ರಥಮ ಬಾರಿಗೆ ಭಾಗವಹಿಸುತ್ತಿದೆ. ಮಹೇಂದ್ರ 2022 ಇವ್ರು ಬಂದು ಡಾಕ್ಟರ್ ಆದರ್ಶ್ ಅಂತ ಹೇಳಿ ಒಂದು ಡಾಕ್ಯುಮೆಂಟರಿ ಟೀಮಿಂದ ನನಗೆ ಅವರನ್ನು ಮೀಟ್ ಮಾಡೋ ಅವಕಾಶ ನನಗೆ ಸಿಕ್ತು. ಆ್ಯಂಡ್ ಪ್ರೌಡ್ ಫೀಲ್ ಆಯಿತು. ನನಗೆ ಎಷ್ಟೊಂದು ವಿಷಯಗಳನ್ನ ಹೇಳ್ಕೊಟ್ರು. ಆ್ಯಂಡ್ ಈ ಸರ್ತಿ ದಸರಾ ಅದು ಎಲ್ಲ ಆನೆಗಳ ಇನ್ಚಾರ್ಜ್ ಈ ಸರ್ತಿ ಅವ್ರಿಗೆ ಬಂದಿತ್ತು. ಅವರು ಲಾಸ್ಟ್ ಏನೋ ಝೂ ಅಲ್ಲಿ ಕೆಲಸ ಮಾಡ್ತಿದ್ರಂತೆ. ಹಾಗೆ ಅವರ ಬಗ್ಗೆನೂ ಎಷ್ಟೋ ವಿಷಯಗಳನ್ನ ತಿಳ್ಕೊಂಡು ಖುಷಿ ಆಯಿತು. ನನಗೆ ಒಂದು ಡಾಕ್ಯುಮೆಂಟರಿ ಟೀಮಿಂದ ಅವರ ಪರಿಚಯ ಆಗಿದ್ದು ಆ್ಯಕ್ಚುಲಿ ಒಂದು ಚೆನ್ನಾಗಿ ಅನಿಸ್ತು ಎಲ್ಲ ರೀತಿ. ಹಾಗೆ ಆನೆಗಳ ಬಗ್ಗೆ ತುಂಬ ಇನ್ಫಾರ್ಮೇಟಿವ್ ಆಗಿ ನನಗೆ ಇನ್ಫಾರ್ಮೇಷನ್ ಸಿಕ್ತು ನಮಗೆಲ್ಲ. ಆ್ಯಂಡ್ ಹೇಗೆ ಇದೆಲ್ಲ ಸಾಧ್ಯ, ಯಾವ ರೀತಿ ಇದೆಲ್ಲ ಲೈಕ್ ಅಂದರೆ ಆನೆಗಳು ಎಷ್ಟು ಕ್ರೌಡಲ್ಲಿ ಯಾವ ರೀತಿ ಬಿಹೇವ್ ಮಾಡುತ್ತೆ, ಫುಡ್ ಯಾವ ರೀತಿ ಇರುತ್ತೆ, ಎಲ್ಲ ವಿಷಯಗಳನ್ನು ನನಗೆ ತಿಳಿಸ್ಕೊಟ್ಟಿದ್ರು. ಹಾಗೆ ದಸರಾ ಟೈಮಲ್ಲಿ ನನಗೆ ಆನೆಗಳನ್ನ ನಾವು ಡೈರೆಕ್ಟಾಗಿ ಕಣ್ಣಾರೆ ನೋಡಿದಾಗ ಅಲಂಕಾರ ಮಾಡ್ಕೊಂಡು ಬರೋದನ್ನ ನಿಜವಾಗ್ಲೂ ಖುಷಿಯಾಗುತ್ತೆ. ಫೋಟೋ ವಿಡಿಯೋಸ್ ಎಲ್ಲ ನಾವು ಅದನ್ನು ಜಸ್ಟಿಸ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಅನಿಸ್ತು ನನಗೆ. ಸೊ ನೀವು ನೋಡ್ಬೋದು, ನನಗೆ ಎಷ್ಟು ಆಗುತ್ತೆ ಅಷ್ಟು ನಾನು ವಿಡಿಯೋ ಫೋಟೋಸ್ಗಳನ್ನ ಮಾಡ್ಕೊಂಡಿದ್ದೆ. ಬ್ಲಾಗ್ಗೆ ಕೊಡಬೇಕು, ಹಾಕಬೇಕು ಜನಗಳಿಗೆ. ಯಾರು ಬಂದು ನೋಡೋಕ್ಕಾಗಿಲ್ಲ ಅವರಿಗೆ ಕಂಪ್ಲೀಟ್ ದಸರಾ ಮೆರವಣಿಗೆ ಆಗಿರ್ಬೋದು ಯಾವ ರೀತಿ ಇತ್ತು ಅನ್ನೋದನ್ನ ಒಂದು ಹಂಚ್ಕೋಬೇಕಿತ್ತು. ನೋಡ್ಬೋದು ನೀವೆಲ್ಲ. ಧ್ವಜ ತಯಾರಿಕೆಯ ಏಕೈಕ ಅಧಿಕೃತ ಕೇಂದ್ರವಾಗಿದೆ.
ಕೇದಾರೇಶ್ವರ ದೇವಸ್ಥಾನ ಬಳ್ಳಿಗಾವಿಯ ಸ್ತಬ್ಧ ಚಿತ್ರವನ್ನ ನೀವಿಲ್ಲಿ ಕಂಡುಬಿಕೊಳ್ತಾ ಇದ್ದೀರಾ. ಜೊತೆಗೆ ಈ ಪುಣ್ಯ ಸ್ಮರಣೆಯ ನೆನಪಿಗಾಗಿ ಪಶ್ಚಿಮ ವಾಹಿನಿಯ ಸಮೀಪದಲ್ಲಿ ವಿಶೇಷ ಸ್ಮಾರಕವೊಂದನ್ನು ನಿರ್ಮಿಸಲಾಗಿದೆ. ಮಹಾತ್ಮ ಗಾಂಧೀಜಿ ಭಾರತೀಯ ಸ್ವಾತಂತ್ರ್ಯ ಇದ್ದೀರಿ. ಡಾಕ್ಟರ್ ಎಸ್.ಸಿ. ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ನೇತೃತ್ವವನ್ನು ವಹಿಸಿಕೊಂಡ ನಂತರ ಬೀದರ್ನಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ಯೋಜನೆ ಇದು ಅನ್ನಭಾಗ್ಯ ಹಸಿವು ಮುಕ್ತ ಕರ್ನಾಟಕಕ್ಕೆ ನಾಂದಿ ಹಾಡಿದಂತಹ ಕರ್ನಾಟಕ ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ನಿರ್ಮಾಣದಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸಿದಂತವರು ಸರ್ ಎಂ ವಿಶ್ವೇಶ್ವರಯ್ಯನವರು, ಪ್ರೊಫೆಸರ್ ಸಿ.ಎನ್. ರಾವ್ರವರು, ಭಾರತೀಯ ವಿಜ್ಞಾನಿ ಡಾಕ್ಟರ್ ಎಸ್. ನರಸಿಂಹಯ್ಯನವರು, ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ಇಲಾಖೆಯ ಸ್ತಬ್ಧ ಚಿತ್ರವನ್ನು ನೀವಿಲ್ಲಿ ಕಾಣ್ತಾ ಇದ್ದೀರಿ. ಸ್ವಾವಲಂಬನೆಯ ಅಂಕಿ ಕೆಳಭಾಗಕ್ಕೆ ಪಂಚಾಯತಿಗೆ ವಿಶೇಷವಾದಂತಹ ವಸ್ತ್ರ ವಿನ್ಯಾಸದಲ್ಲಿ ನಾವು ಗೊಂಬೆ ಕುಣಿತವನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ಆಧುನಿಕ ಸ್ಪರ್ಶವನ್ನ ಕೂಡ ಕೊಟ್ಟಿದ್ದಾರೆ. ಪಾಂಡ ನೋಡ್ಬೋದು, ಅಲ್ಲಿ ಕಿಂಗ್ ಕಾಂಗ್ ನೋಡ್ಬೋದು. ಹೀಗೆ ವಿಶೇಷವಾದಂತಹ ವೇಷಭೂಷಣಗಳ ಗೊಂಬೆ ಕುಣಿತ ನಮ್ಮ ಮುಂದೆ ಕರ್ನಾಟಕ ಸರ್ಕಾರ ವೀಕ್ಷಕರು ಕಂಡು ಬಂದಲ್ಲಿ ನಿರಾಶ್ರಿತರ ಒಂದು ಸಹಾಯವರಿಗೆ ಭಿಕ್ಷಾಟನೆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸಿದೆ. ಯಾರು ಹಸುವಿನಿಂದ ಈಶ್ವರ ವಾಲ್ಮೀಕಿ ಯುವಕರ ಡೊಳ್ಳಿನ ಸಂಘ ಅಮೃತಪಟ್ಟಂ ತಮಿಳುನಾಡು ದಕ್ಷಿಣ ವಲಯ ಸಾಂಸ್ಕೃತಿಕ ತಂಡ ತಮಿಳುನಾಡು ಮೂಲದ ಜಾನಪದ ಕಲೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇವರವೇ ನನ್ನ ಸಂದೇಶ ಹಾಗೂ ಬೆಳಗಾವಿಯಲ್ಲಿ 1924ರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಕ್ಕೆ 100 ವರ್ಷಗಳು ತುಂಬಿವೆ. ಈ ಹಿನ್ನೆಲೆಯಲ್ಲಿ ಹಸನಾಗಿ ಹದ ಮಾಡಿದ ಮಣ್ಣಿನಲ್ಲಿ ಗದ್ದೆಯಲ್ಲಿ ಓಡಿಸುವ ಸ್ಪರ್ಧೆಯೇ ಕಂಬಳ. ಅದಾದ ನಂತರ ಜಾನಪದ ಕಲಾ ತಂಡ ದಿಕ್ಕಿನಲ್ಲಿಯೂ ಕೂಡ ಗೋಪುರಗಳನ್ನ ಕಟ್ಟಿಸಿ ನಗರದ ಎಲ್ಲೆಯನ್ನ ಗುರುತು ಮಾಡಿದ್ರು ಗಳನ್ನ ನೀಡಲಾಗಿತ್ತು. ಪೋರ್ಚುಗೀಸ್ ಆಕ್ರಮಣಗಳನ್ನ ತಡೆಯಲು ರಾಣಿ ಧೈರ್ಯದಿಂದ ಹೋರಾಡಿದರು. ತನ್ನ ಸೇನೆಯನ್ನ ಉತ್ತಮವಾಗಿ ನಿಯೋಜಿಸಿ ಆಕ್ರಮಣಗಳನ್ನು ತಡೆಯಲು ತೀಕ್ಷ್ಣ ನೀತಿ ಅನುಸರಿಸಿದ್ದರು. ರಾಣಿಯ ಆಟರಿಗೆ ಸ್ವಲ್ಪವೂ ಬೇಸರವೆನಿಸುವುದಿಲ್ಲ. ಇದಲ್ಲದೆ ಸಮೀಪದಲ್ಲೇ ಇರುವ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾದ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧರಾದ ಅರಳುಗುಪ್ಪೆ ದೇವಾಲಯ ಅದ್ಭುತವಾದ ಸುಂದರ ದೇವಾಲಯ, ವಾಸ್ತುಶಿಲ್ಪಗಳ ತವರು. ಜಿಲ್ಲೆಯ ತಿಪಟೂರು, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ, ಮಧುಗಿರಿ, ಕೊರಟಗೆರೆ, ಗುಬ್ಬಿ, ಕುಣಿಗಲ್, ಶಿರಾ, ಪಾವಗಡದ ನಾನಾ ಭಾಗಗಳಲ್ಲಿ ಪುರಾತನ ಐತಿಹಾಸಿಕ ಗುರುವ ಜನಾಂಗದವರು ಡೊಳ್ಳು ಕುಣಿತವನ್ನ ಕರಗತ ಮಾಡಿಕೊಂಡಿದ್ದಾರೆ. 30 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಹಾವೇರಿಯ ಶಿವಗಿರಿ ಸ್ತಬ್ಧ ಚಿತ್ರದ ನಂತರ ಬರ್ತಾ ಇರುವಂತದ್ದು ಸತ್ತಿಗೆ ಕುಣಿತ ಕಾರ್ಯಗಳಲ್ಲಿ ಈ ಕುಣಿತ ಆಚರಿಸುತ್ತಾರೆ. ಇದು ವಿಜಯಪುರ ಜಿಲ್ಲೆಯ ಸುತ್ತಮುತ್ತ ಚಾಲ್ತಿಯಲ್ಲಿದೆ. ಶ್ರೀ ಶಿವಣ್ಣ ಗರವರ ಕುರಿತ ಕಲಾತಂಡ ನೃತ್ಯವನ್ನ ರಚನೆ ಮಾಡಿದೆ. ವಿವಿಧ ಆಕರ್ಷಕ ರೀತಿಯ ಸ್ವಾಮಿ ನೃತ್ಯ ಕಲಾತಂಡ ಶ್ರೀ ಜೂನಿಯರ್ಸ್ ಪಿ ಫರ್ನಾಂಡಿಸ್ ಅವರ ತಂಡ ಬುಡಕಟ್ಟು ಜನಾಂಗದ ನೃತ್ಯವನ್ನ ಪ್ರದರ್ಶನ ಮಾಡ್ತಾರೆ. ನಾವು ಬೆಂಗಳೂರಿನ ಭಾಗದಲ್ಲಿ ಹಾಗೂ ಕರ್ನಾಟಕ ಮಾಡಿಕೊಂಡು ಬಂದಿದ್ದಾರೆ. ಈ ಎಲ್ಲ ಜನಪದ ಕಲೆಗಳು ಸಮುದಾಯ ಪ್ರಜ್ಞೆಯನ್ನ ಬೋಧಿಸುತ್ತದೆ. ಎಲ್ಲರೂ ಒಟ್ಟಾದಾಗ ಮಾತ್ರ ಅದು ಪ್ರಚಾರ ಮಾಡುತ್ತದೆ. ಕರ್ನಾಟಕ ಸರ್ಕಾರ ವಿದ್ಯಾಸಂಸ್ಥೆಗಳಲ್ಲಿ ಡ್ರಗ್ಸ್ ಮತ್ತು ತಂಬಾಕು ವಿರುದ್ಧ ಕಡ್ಡಾಯ ಕ್ರಮ ಕೈಗೊಂಡಿದೆ. ಎಲ್ಲ ಪಂಚೆ, ಕೆಂಪೆ ಅಂಗಿ, ತಲೆಗೆ ಮೇದ, ಹೆಣಗೆ ವಿಭೂತಿ, ನಡುವಿಗೆ ಕೆಂಪು ನಾಡು ಎಂದು ಕರೆಯುತ್ತಾರೆ. ಈ ಭಾಗದ ರೈತರಿಗೆ ಉಂಟು. ನವಿಲಿನ ನೆಡೆಯನ್ನೇ ಅನುಸರಿಸುವ ಈ ನೃತ್ಯದಲ್ಲಿ ಹೆಚ್ಚಿಗೆ ಮಹಿಳೆಯರ ಪಾತ್ರವೇ ಜಾಸ್ತಿ. ಒಟ್ಟಿಗೆ ನಲಿದಾಡುವ ನವಿಲುಗಳು ಒಂದು ಸುಂದರ ವಾತಾವರಣವನ್ನು ಬಾದನವಾಡು ಮೂಡುವ ಪ್ರಾಂತ್ಯ ಕರ್ನಾಟಕ ರಾಜ್ಯದ ಮೈಸೂರಿನಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿರುವ ಬದನವಾಡು ಎಂಬ ಹಳ್ಳಿಯಲ್ಲಿ ಐತಿಹಾಸಿಕ ಬದನವಾಡು ಖಾದಿ ಗ್ರಾಮೋದ್ಯೋಗ ಕೇಂದ್ರವಿದೆ. 7.5 ಎಕರೆ ಪ್ರದೇಶದಲ್ಲಿ ಹರಡಿರುವ ವಿಸ್ತಾರವಾದ ಕೇಂದ್ರ ಬಹಳ ದಿನಗಳ ಪರಿಶ್ರಮ ಬೇಕು. ಅರಿತವರಿಂದ ತರಬೇತಿಯನ್ನ ಪಡ್ಕೊಳ್ಬೇಕು. ಹಾಗಾದಾಗ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ
ಕನಸು ಸಂಖ್ಯೆ ಹೊಂದಿರುವ ನಗರಗಳಲ್ಲಿ 3ನೇ ಸ್ಥಾನದಲ್ಲಿದೆ. ವಿಶ್ವದಲ್ಲಿ ನೋಡ್ಲಿಕ್ಕೆ ಒಂದು ಸೊಬಗು. ಆನೆಗಳು, ಹುಲಿ, ಸಿಂಹಗಳು ಮಾನವ ಪ್ರಕೃತಿಯೊಂದಿಗೆ ಕೈ ಜೋಡಿಸಿದಾಗ ಎಷ್ಟು ಕಂಬಳಿಯ ನಿಲುವಂಗಿ, ಕೆಳಗೆ ಕರಡಿ ಕೂದಲಿನ ಟೊಪ್ಪಿಗೆ, ಒಂದು ಕೈಯಲ್ಲಿ ಢಮರುಗ, ಮತ್ತೊಂದು ಕೈಯಲ್ಲಿ ಬಿಲ್ಲಂಗೋವಿ, ಕೊರಳಲ್ಲಿ ಕವಡೆಸರ, ಚರ್ಮದ ಜಸ್ಟ್ ಫಾರ್ ಫನ್, ಸುಮ್ಮನೆ ತಮಾಷೆಗೆ ಮಾಡಿದ ವಿಡಿಯೋ ಇದು. ನೋಡ್ಬೋದು. ಅಬ್ಬಾ, ಡಿ ಕೆ ಅವರು ಒಳ್ಳೆ ನಿದ್ದೆ ಮಾಡ್ತಿರೋ ಥರ ಕಾಣ್ತಿಲ್ವಾ ನಿಮಗೆಲ್ಲ? ಸಲಕರಣೆಗಳನ್ನ ಒದಗಿಸಲಾಗುತ್ತಿದೆ. ಇನ್ನೊಂದು ವಿಶೇಷವಾದಂತಹ ನೆರವೇರುತ್ತದೆ. ಹಾಸನ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಕಾಫಿ ಬೆಳೆಗೆ 4.25 ಸಾಲಿನಲ್ಲಿಯೂ ಸ್ವಯಂ ಉದ್ಯೋಗ, ಗಂಗಾ ಕಲ್ಯಾಣ, ಮೈಕ್ರೋ ಕ್ರೆಡಿಟ್ ಮತ್ತು ನಂತರ ತುಮಕೂರು ಜಿಲ್ಲೆಯ ಕಲಾವಿದ ಒಂದು ವಿಶಿಷ್ಟ ಜನಪದ ನೃತ್ಯವನ್ನ ಪ್ರದರ್ಶನ ಮಾಡಿದ್ದನ್ನ ನಾವು ನೋಡಿದ್ರಿ. ಇದೀಗ ಮುಂದಿನ ಸ್ತಬ್ಧಚಿತ್ರ. ಕರ್ನಾಟಕ ರೇಷ್ಮೆ ಕೈಗಾರಿಕೆಗಳ ನಿಗಮ, ಕರ್ನಾಟಕದ ಹೆಮ್ಮೆಯ ಸಂಕೇತ. ನಮ್ಮ ಮೈಸೂರು ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮವನ್ನು 2005ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಎಂದು ಮರುನಾಮಕರಣ ಮಾಡಲಾಯಿತು. ನಿಗಮದಿಂದ ಶಿವಕುಮಾರ್ ಅವರು ಹಾಗೂ ಸಚಿವರು ಎಲ್ಲರೂ ಸೇರಿ ಪುಷ್ಪಾರ್ಚನೆ ನೆರವೇರಿಸಿಕೊಂಡಿದ್ದಾರೆ. ಸಕಲ ಇಷ್ಟಗಳನ್ನ ಪೂರೈಸಲಿ ತಾಯಿ ಚಾಮುಂಡೇಶ್ವರಿ. ಅಭಿಮನ್ಯು ಬರ್ತಾ ಇದೆ. ಮಂಜುನಾಥ ಮಾಹುತ, ಮಂಜು ಕಾವಾಡಿ 2015ರಲ್ಲಿ ಪ್ರಕೃತಿ RBI ಮೌಂಟೇನ್ ಅರಣ್ಯ ಇಲಾಖೆಯವರು ಆನೆ ಶಿಬಿರಕ್ಕೆ ಸ್ಥಳಾಂತರವನ್ನ ಮಾಡಿದ್ರು. ರೂಪ ಅಭಿಮನ್ಯುವಿನ ಪಕ್ಕದಲ್ಲಿ ಅತ್ಯಂತ ಸಾವಧಾನವಾಗಿ ಧಾವಿಸಿ ಪೀಳಿಗೆಗೆ ದಾಟಿಸಿಕೊಂಡೇ 2025 ದಸರಾ ಅಂಬಾರಿ ಬಂಧುಗಳೇ, ಬೆಟ್ಟದ ತಾಯಿ ಅರಮನೆಯ ಪ್ರಾರಂಭವಾಗಿ ಮುಂದುವರಿಯುತ್ತಿದೆ. ಹೊಸ ಹೊಸ ಆಶಯಗಳೊಂದಿಗೆ ಕರ್ನಾಟಕ ಸರ್ಕಾರದ ಜನಪರ ಯೋಜನೆಗಳೊಂದಿಗೆ ಮುಂದುವರಿಯುತ್ತೆ. ಶಿವಕುಮಾರ್ ಅವರು, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ SC ಮಹದೇವಪ್ಪನವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದ ಶಿವರಾಜ್ S ತಂಗಡಿಗೆಯವರು ಎಲ್ಲರೂ ಕೂಡ ಭಾವಪರವಶರಾಗಿದ್ದಾರೆ. ತಾಯಿಯಲ್ಲಿ ಮೊರೆಯಿಟ್ಟು ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆಯನ್ನ ನೆರವೇರಿಸಲಿಕ್ಕಾಗಿ ವೇದಿಕೆಗೆ ಧಾವಿಸಿ ಬರುತ್ತಿದ್ದಾರೆ. ಬಂಧುಗಳನ್ನ ಹೊತ್ತು ಸಾಗುತ್ತಿದ್ದಾರೆ. ಈ ಕೆಲೆಗಳಲ್ಲಿ ಕಾವೇರಿ ಮತ್ತು ರೂಪ ಜೊತೆಯಾಗಿದ್ದಾರೆ. ಬಂಧುಗಳೇ, ಸಿದ್ದರಾಮಯ್ಯನವರು ನಾಡಿನ ಒಳಿತಿಗಾಗಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿ ಪುಷ್ಪಾರ್ಚನೆ ನೆರವೇರಿಸಿದ್ದಾರೆ. ರಾಷ್ಟ್ರಗೀತೆ ಮೊದಲವಿದೆ. I kindly request everyone to rise for the national anthem. Please rise for the national anthem. ಮೂಮೆಂಟ್ ಆ್ಯಂಡ್ ಇದು ನಾನು ಆಲ್ರೆಡಿ ಸೆಕೆಂಡ್ ಆರ್ ಥರ್ಡ್ ಟೈಮ್ ದಸರಾ ನೋಡೋಕೆ ಬಂದಿದ್ದು. ಒಂಥರ ನಡ್ಕ ಬಂದ್ಬಿಡ್ತು. ಅಮ್ಮನ ನೋಡಿ ಅಳು ಬರ್ತಾ ಇದ್ದಾರೆ. ವಾವ್ 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 ವಾವ್, ಈ ಮೂಮೆಂಟ್ಗೋಸ್ಕರ ನಿಜವಾಗ್ಲೂ ಹೇಳ, ಈ ಒಂದು ಕ್ಷಣಕ್ಕೋಸ್ಕರ ಬೆಳಗ್ಗೆಯಿಂದ ಕಾದು ಕೂತಿದ್ದು. ಈ 11th ಡೇ ಯಾವಾಗ ಬರುತ್ತೆ ಅಂತ ಕಾಯ್ತಿದ್ದು. ಚಿನ್ನದ ಅಂಬಾರಿಯಲ್ಲಿ ಆ ಉತ್ಸವ ಮೂರ್ತಿಯಲ್ಲಿ ಚಾಮುಂಡಮ್ಮ ಬರೋದನ್ನ ನೋಡೋದಕ್ಕೆ. ಅಭಿಮನ್ಯು ಎಷ್ಟು ಚಂದ, ಪುಣ್ಯ ಮಾಡಿದ್ದೀವಿ ನಾವಂತೂ. ಜನ ಭೀಮಾ 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 ಅಂತ ಕಿರ್ಚೋದು. ಆ್ಯಂಡ್ ನಿಜವಾಗ್ಲೂ ಇದನ್ನು ವಿಟ್ನೆಸ್ ಮಾಡಬೇಕು. ಎಷ್ಟು ಲಕ್ಷಾಂತರ ಜನ ಕಾದು ಕೂತ್ಕೊಂಡಿರ್ತಾರೆ ಅಂದರೆ ಈ ಒಂದು ಕ್ಷಣಕ್ಕೋಸ್ಕರ. ಬೆಳಗಿನ ಬಿಸಿಲು, ಮಳೆ, ಕೂಗಾಟ ಎಲ್ಲ ಮಧ್ಯದಲ್ಲೂ ನೋಡಿದ್ದಂತೂ ಖುಷಿ ಆಯಿತು. ಹೇಗೆ ಅದನ್ನು ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಬಟ್ ಇಟ್ಸ್ ವಾವ್ ಅಷ್ಟೇ. ಇದು ನನಗೆ 3rd or 4th ಟೈಮ್ ನಾನು ಇದು ನೋಡ್ತಾ ಇರೋದು. ನನ್ನ ಪುಣ್ಯ, ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅಮ್ಮನ ನೋಡೋದಕ್ಕೆ. ಆ್ಯಂಡ್ ಏನು ಎಕ್ಸ್ಪ್ರೆಸ್ ಮಾಡಬೇಕಂತಲೇ ಗೊತ್ತಾಗ್ತಿಲ್ಲ. ಬಟ್ ಅಮ್ಮ ಈ ಕಡೆಯಿಂದ ಆ ಕಡೆಗೆ ಹೋದ್ಮೇಲೆ ನನಗೆ ಎಷ್ಟು ಅಳುನೇ ಬಂದುಬಿಡ್ತೆ ಅಂದರೆ ಆ ಕ್ಷಣ. ಅಂದರೆ ಮದುವೆ ಮನೇಲಿ ಹೆಣ್ಣನ್ನ ಕಳಿಸ್ಕೊಟ್ಟ ಮೇಲೆ ಹಿಂಗೆ ತಿರುಗಿ ನೋಡಿದ್ರೆ ಎಲ್ಲ ಖಾಲಿ ಖಾಲಿ ಆಗ್ತೀವಲ್ಲ, ಆ ರೀತಿ ಫೀಲ್ ಆಗೋಯಿತು. ಒಂಥರ ಸಂಕಟ, ಒಂಥರ ಹಿಂಸೆ. ಇನ್ನೇನು ಮುಗ್ದೇ ಹೋಯ್ತಾ ದಸರಾ, ಇನ್ಮೇಲೆ ಆನೆಗಳ ನೋಡೋಕ್ಕೆ ಆಗಲ್ಲ. ಹೆಂಗೆ ಅನಿಸ್ಬಿಡುತ್ತೆ ಅಂದರೆ ಒಂದು ನಿಮಿಷಕ್ಕೆ. ನಿಜವಾಗ್ಲೂ ಐ ಆಮ್ ರಿಯಲಿ ಬ್ಲೆಸ್ಡ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು.